ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಈಗಾಗಲೇ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ಬೇಲ್ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಇವತ್ತು ನಡೆಸಿತು. ರೇವಣ್ಣ ಪರ ವಕೀಲರು ಏರ್ಪ್ಲೇನ್ ಹೈಜಾಕ್ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಯಾವ ಕಾರಣಕ್ಕೆ ಬೇಲ್ ಕೊಡಬೇಕು ಅನ್ನೋದನ್ನ ಮಂಡಿಸಿದ್ರು. ಇದನ್ನು ಆಲಿಸಿದಂತಹ ಕೋರ್ಟ್ SIT ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಡ್ತು. ಇದರ ಪರಿಣಾಮ ಸೋಮವಾರಕ್ಕೆ ವಿಚಾರಣೆ ಮುಂದೂಡಿಕೆ ಆಯಿತು. ಹಾಗಾದ್ರೆ 3 ದಿನಗಳು ಜೈಲಿನ ಗತಿಯನ್ನೇ ಅನುಭವಿಸಬೇಕಾಗಿರುವಂತಹ ರೇವಣ್ಣ ಅವರು ಈ ಪ್ರಕರಣದಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ ಆಯಿತು, ಜೊತೆಗೆ ಸಂತ್ರಸ್ತೆ ಹೊಸದಾಗಿ ಏನೇನೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ರೇವಣ್ಣಗೆ ಇವತ್ತು ಸಿಗ್ಲಿಲ್ಲ ರಿಲೀಫ್, ಇನ್ನು 3 ದಿನ ಜೈಲು ಫಿಕ್ಸ್. ಎಸ್, ಪೆನ್ಡ್ರೈವ್ ಪ್ರಕರಣದಿಂದ ತಾತ್ಕಾಲಿಕ ರಿಲೀಫ್ ಆಗೋದಕ್ಕೆ ಶಾಸಕ ರೇವಣ್ಣ ಹೆಣಿಗಾಡ್ತಾ ಇದ್ದಾರೆ. ನ್ಯಾಯಾಂಗ ಬಂಧನದಲ್ಲಿರುವಂತಹ ರೇವಣ್ಣ ಪರಪ್ಪನ ಅಗ್ರಹಾರದ ಜೈಲು ಪಾಲಾಗಿದ್ದಾರೆ. ಪ್ರಕರಣದಲ್ಲಿ ರಿಲೀಫ್ ಸಿಗುತ್ತೆ, ಜೈಲಿನಿಂದ ಹೊರಗೆ ಬರ್ತೀನಿ ಅಂತ ಅನ್ಕೊಂಡಿದ್ದಂತಹ ರೇವಣ್ಣಗೆ ಇವತ್ತು ಮತ್ತೊಂದು ಶಾಕ್ ಕಾದಿತ್ತು. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೆದಂತಹ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ರೇವಣ್ಣಗೆ ರಿಲ್ಯಾಕ್ಸ್ ಸಿಗ್ಲೇ ಇಲ್ಲ. ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮೇ 13ರ ಸೋಮವಾರಕ್ಕೆ ಮುಂದೂಡಿದೆ. ಎಸ್, ಜಾಮೀನು ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಆಗಿರೋದ್ರಿಂದ ರೇವಣ್ಣಗೆ ಇನ್ನೂ 3 ದಿನ ಪರಪ್ಪನ ಅಗ್ರಹಾರದ ಜೈಲೇ ಗತಿಯಾಗಿದೆ. ಇವತ್ತು ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದಂತಹ ರೇವಣ್ಣ ಸೋಮವಾರದ ತನಕ ಜೈಲಿನಲ್ಲೇ ಕಾಲ ಕಳಿಬೇಕಾಗತ್ತೆ. ಮೇ 14ರ ತನಕ ನ್ಯಾಯಾಂಗ ಬಂಧನದಲ್ಲಿರುವಂತಹ ರೇವಣ್ಣ ಮೇ 13ರಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಇನ್ನು SPP ಅವರು ಸೋಮವಾರಕ್ಕೆ ವಾದ ಮುಂದುವರಿಸೋದಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ರು. ಒಂದೇ ಒಂದು ಕ್ಷಣ ವ್ಯರ್ಥ ಮಾಡೋದಿಲ್ಲ ಅಂತ ಮನವಿಯನ್ನ ಹೀಗಾಗಿ ನ್ಯಾಯಾಧೀಶರು ಕಾನೂನು ಅರ್ಜಿ ವಿಚಾರಣೆಯನ್ನ ಸೋಮವಾರ 11:30ಕ್ಕೆ ಮುಂದೂಡಿದ್ರು. ಇನ್ನು ಕೋರ್ಟ್ನಲ್ಲಿ ಮ್ಯಾರಥಾನ್ ವಾದ ಪ್ರತಿವಾದವೇ ನಡೆದೋಯ್ತು. ರೇವಣ್ಣ ಪರ ಹಿರಿಯ ವಕೀಲ CV ನಾಗೇಶ್ ಸುಪ್ರೀಂ ಕೋರ್ಟ್ ಕೆಲ ಆದೇಶಗಳನ್ನ ಪ್ರಸ್ತಾಪಿಸಿ ವಾದ ಮಂಡಿಸಿದ್ರೆ, ಹೆಚ್ಚುವರಿ SPP ಜಯನಾ ಕುಟಾರಿ ಕಿಡ್ನಾಪ್ ಪ್ರಕರಣ ವಿವರಿಸಿದ್ರು. ಇದಕ್ಕೆ ನ್ಯಾಯಾಧೀಶರು ಇನ್ನೇನು ಸಮಯವನ್ನ ತೆಗೆದುಕೊಳ್ತೀರಿ ಅಂತ ಪ್ರಶ್ನೆ ಮಾಡಿದ್ರು. ಒಂದೇ ಒಂದು ಸೆಕೆಂಡ್ ಕೂಡ ನಾವು ವ್ಯರ್ಥ ಮಾಡೋದಿಲ್ಲ, ಸೋಮವಾರ ಮುಂದುವರಿಸುವಂತೆ ಮನವಿಯನ್ನ ಮಾಡಿಕೊಂಡ್ರು. ಹೀಗಾಗಿ ಸೋಮವಾರಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಲಾಯಿತು. ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಸುಳ್ಳು ದೂರು ನೀಡಲು ಒತ್ತಡ ಹೇರಲಾಗಿದ್ಯಾ? ಇನ್ನು ಪ್ರಜ್ವಲ್ ಕೇಸ್ನಲ್ಲಿ ಸುಳ್ಳು ದೂರು ನೀಡೋದಕ್ಕೆ ಮಹಿಳೆ ಮೇಲೆ ಒತ್ತಡ ಹೇರಲಾಗಿದ್ಯಾ? ಇಂತಹದ್ದೊಂದು ವಿಚಾರ ಹಬ್ಬಿದ್ದು ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಪಷ್ಟನೆಯನ್ನ ಕೊಟ್ಟಿದೆ. ಪೊಲೀಸರು ಅಂತ ಹೇಳ್ಕೊಂಡು ಮಫ್ತಿಯಲ್ಲಿದ್ದಂತಹ 3ರಿಂದ ಬೆದರಿಕೆ ಇದೆ ಅಂತ ಮಹಿಳೆ ದೂರಿದ್ದು, ಪ್ರಜ್ವಲ್ ವಿರುದ್ಧ ದೂರು ನೀಡುವಂತೆ ಮಹಿಳೆ ಮೇಲೆ ಒತ್ತಡ ಇದೆ. ಮಹಿಳೆಗೆ ಫೋನ್ ಮಾಡಿ ನಿರಂತರ ಬೆದರಿಕೆ ಆರೋಪ ಕೇಳಿ ಬಂದಿದೆ. ಮಹಿಳೆ ನೀಡಿರುವಂತಹ ದೂರಿನ ಬಗ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಮಾಹಿತಿ ನೀಡಿದೆ. ಒಟ್ನಲ್ಲಿ ಬೇಲ ನಿರೀಕ್ಷೆಯಲ್ಲಿದ್ದಂತಹ ರೇವಣ್ಣಗೆ ಇನ್ನೂ 3 ದಿನ ಪರಪ್ಪನ ಅಗ್ರಹಾರದ ಜೈಲು ಫಿಕ್ಸ್ ಆಗಿದೆ. ರಿಲೀಫ್ ಸಿಗುವ ನಿರೀಕ್ಷೆಯಲ್ಲಿರುವಂತಹ ರೇವಣ್ಣಗೆ ಸೋಮವಾರ ಜಾಮೀನು ಸಿಗುತ್ತಾ? ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.